ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ಇವತ್ತು ಎಳ್ಳ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ರಿಗೂ ಎಳ್ಳ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಹಾಗೆಯೇ ಇನ್ನೇನು ಹೊಸ ವರ್ಷನೂ ಬಂದ್ಬಿಡ್ತು, ಹಾಗಾಗಿ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವರ್ಷದ ಹೊಸ ವರ್ಷ ಏನಿದೆಯಲ್ಲ, ಎಲ್ಲರ ಬಾಳಲ್ಲೂ ಹೊಸ ಬೆಳಕನ್ನು ತರಲಿ, ಎಲ್ರಿಗೂ ಒಂದು ಹೊಸ ಚೈತನ್ಯ, ಒಳ್ಳೆಯ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಜೊತೆಯಲ್ಲಿ ನಮಗೂ ಸಹ ಹಾಗೆಯೇ ಆಶೀರ್ವಾದ ಇರಲಿ, ಭಗವಂತನ ಆಶೀರ್ವಾದ. ಈ ನಮ್ಮ ಮನೆಯ ಅಮಾವಾಸ್ಯೆ ಪೂಜೆ ಸ್ನೇಹಿತರೆ, ಈಗಿನ ಪೂಜೆ ಎಲ್ಲ ಆಯಿತು. ಹೂಗಳೆಲ್ಲ ನೋಡಿ ಈಗಿನ ಅರಳ್ತಾ ಇದೆ ಸ್ನೇಹಿತರೆ. ಇನ್ನು ಸ್ವಲ್ಪ ಬಿಸಿಲು ಈಗ ಬರ್ತಾ ಇದೆ. ಸ್ವಲ್ಪ ತಡ ಆಯಿತು, ಆದ್ರೂ ಪರವಾಗಿಲ್ಲ ಸ್ನೇಹಿತರೆ. ಒಟ್ಟಾರೆ ಪೂಜೆ ಅಂತೂ ಎಲ್ಲ ಚೆನ್ನಾಗಾಯ್ತು, ಮನಸ್ಸಿಗಂತೂ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಳ್ಳು ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಹೇಗೆ ತಿಳಿಸಿ. ನಮ್ಮ ಏನು ಬೆಂಗಳೂರು, ತುಮಕೂರು ಆ ಕಡೆ ಎಲ್ಲ ಏನೆಲ್ಲ ಅಮಾವಾಸ್ಯೆಯನ್ನು ಮಾಡೋದಿಲ್ಲ, ಅಂದರೆ ಪೂಜೆಗಳೆಲ್ಲ ಮಾಡ್ತಾರೆ. ಆದರೆ ಇಲ್ಲಿ ಏನು ಉತ್ತರ ಕರ್ನಾಟಕ ಸೈಡು, ಗುಲ್ಬರ್ಗ, ಬೀದರ್, ರಾಯಚೂರು ಈ ರೀತಿಯಾಗೆಲ್ಲ ಏನಿದೆಯಲ್ಲ, ಈ ಸೈಡಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಬಿಜಾಪುರ ಎಲ್ಲನೂ ಸೇರ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ಅವ್ರವ್ರ ಹೊಲಕ್ಕೆ ಹೋಗ್ತಾರೆ. ಹೊಲ ಇರಲಾರ್ದಂಥವ್ರು ಪಾರ್ಕ್ ಇರುತ್ತಲ್ಲ, ಪಾರ್ಕಿಗೆ ಹೋಗಿ ಬರ್ತಾರೆ ಸ್ನೇಹಿತರೆ. ಅಥವಾ ಅವ್ರಿಗೇನಾದರೂ ಕ್ಲೋಸ್ ಫ್ರೆಂಡ್ ಇರುವಂಥವ್ರು ಏನಾದರೂ ಇತ್ತು ಅಂತಂದರೆ ಅವರು ಹೊಲಗಳಿಗೆ ಹೋಗ್ತಾರೆ ಸ್ನೇಹಿತರೆ. ನಾವಂತೂ ಪ್ರತಿ ವರ್ಷ ಯಾವಾಗ್ಲೂ ಪಬ್ಲಿಕ್ ಗಾರ್ಡನ್ ಇದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ಈ ವರ್ಷನೂ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹೇಗಿರುತ್ತೆ ಅದು ಎಲ್ಲ ವಿಡಿಯೋ ಬರುತ್ತೆ ಸ್ನೇಹಿತರೆ. ಈಗ ಇವತ್ತಿಗೆ ಸದ್ಯಕ್ಕೆ ಬಂದ್ಬಿಟ್ಟು ಇಷ್ಟು ಪೂಜೆ ಎಲ್ಲ ಮಾಡಿರುವಂಥದ್ದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದೇನೆಂದರೆ, ನಾನು ಏನು ರೆಸಿಪಿಗಳು ಮಾಡ್ತೀನಿ ಏನು ಅನ್ನುವಂಥದ್ದನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೆಕ್ಸ್ಟು ವಿಡಿಯೋದಲ್ಲಿ ಬರ್ಬೋದು, ಅಥವಾ ಈ ವಿಡಿಯೋದಲ್ಲೇ ಆದರೆ ಆಗ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಮರೀದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ನನ್ನ ಪೂಜೆ ಎಲ್ಲ ಅಂದರೆ ನಮ್ಮ ಮನೆಯ ಅಮಾವಾಸ್ಯೆ ಪೂಜೆ ಎಲ್ಲ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಶುಭೋದಯ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಅಮಾವಾಸ್ಯೆ ದಿನದ್ದು, ಅಂದ್ರೆ ನೆನ್ನೆ ವಿಡಿಯೋ ಸ್ನೇಹಿತರೆ. ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಸ್ನೇಹಿತರೆ, ಬೆಳಿಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಅಡುಗೆ ಮನೆ ನೀಟಾಗಬೇಕಲ್ಲ, ಹಾಗಾಗಿ ರಾತ್ರಿ ತೊಳೆದಿಟ್ಟಂತ ಪಾತ್ರೆಗಳನ್ನ ಎಲ್ಲ ಸ್ಟ್ಯಾಂಡಿಗೆ ಇಟ್ಬಿಟ್ಟು ಜೋಡಿಸಿ, ನಂತರದಲ್ಲಿ ರಾತ್ರಿ ಸ್ಟವ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗಿಲ್ಲ, ಯಾಕಂದ್ರೆ ತುಂಬಾ ಪಾತ್ರೆಗಳಿತ್ತು ಸ್ನೇಹಿತರೆ. ಹಾಗಾಗಿ ಅಲ್ಲಿಗೆ ಎಲ್ಲ ಕಟ್ಟೆ ಮೇಲೆಲ್ಲ ಇಟ್ಟಿದ್ನಲ್ಲ ಪ್ಲೇಟ್ಸ್ ಎಲ್ಲ, ತಟ್ಟೆಗಳೆಲ್ಲ, ಅದಕ್ಕೋಸ್ಕರ ಅದೆಲ್ಲ ತೆಗ್ದಿಟ್ಟು ಮಾಡೋದಕ್ಕಾಗಲ್ಲ ಅಂತ ಬೆಳಿಗ್ಗೆ ಒರೆಸ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದೆ ಸ್ನೇಹಿತರೆ. ಈಗ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಇದನ್ನ ಹಾಕೊಂಡು ಬ್ರಷ್ ಎಲ್ಲ ಇದಿರ್ತಲ್ವ, ಅದನ್ನ ತಗೊಂಡ್ಬಿಟ್ಟು ಸ್ವಲ್ಪ ಎಲ್ಲ ತಿಕ್ಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿದಿನನೂ ಹಾಗೇನೆ, ಅಷ್ಟೇ ಗಲೀಜಾಗಿಲ್ಲ ಅಂದ್ರೆ ನಾರ್ಮಲ್ ಆಗಿ ಒರೆಸ್ಕೊಳ್ತೀನಿ. ಸ್ವಲ್ಪ ಸೋಪ್ ಆಯಿಲ್ ಹಾಕ್ಬಿಟ್ಟು ಒರೆಸ್ಕೊಳ್ತೀನಿ ಸ್ನೇಹಿತರೆ. ನನ್ಗೇನಾದ್ರೂ ಸ್ವಲ್ಪ ಇದ್ರ ತರ ಕಾಣ್ತಂದ್ರೆ ಚೆನ್ನಾಗಿ ಸ್ವಲ್ಪ ಬ್ರಷ್ ಇಂದ ಎಲ್ಲ ತಿಕ್ಕಿ ಒರೆಸ್ಕೊಳ್ತೀನಿ. ನಂತರ ಒರೆಸ್ಕೊಂಡಿದ್ಮೇಲೆ ಒಂದು ಮುದ್ದಾದ ಪುಟಾಣಿ ರಂಗೋಲಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನ ಇಟ್ಬಿಟ್ರೆ ಸ್ನೇಹಿತರೆ, ಎಷ್ಟು ಖುಷಿ ಇರುತ್ತೆ ಮನ್ಸಿಗೆ. ಖುಷಿ ಜೊತೆಗೆ ಅಡುಗೆ ಮಾಡೋದಕ್ಕೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ. ನೀವು ಇದನ್ನ ಫಾಲೋ ಮಾಡಿ ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ ಇದರಿಂದ ಏನಿದೆ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನಂತರ ಅದೆಲ್ಲ ರೆಡಿ ಆಯ್ತಲ್ಲ, ಹಾಗೇನೆ ಬೆಳಬೆಳಿಗ್ಗೆನೆ ಈ ಚಳಿ ಅಲ್ಲ, ಬಿಸಿನೀರು ಬೇಕೇ ಬೇಕು. ಹಾಗಾಗಿ ನನ್ನೊಬ್ಳೇ ಎದ್ದಿರುವಂಥದ್ದು, ಅದಕ್ಕೋಸ್ಕರ ಬಿಸಿನೀರು ಫಸ್ಟ್ ನಾನೊಬ್ಳಿಗೆ 1 ಕಪ್ ಅಷ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಹಿಂದೆನೆ ಕಷಾಯಕ್ಕೆ ಇಟ್ಬಿಡ್ತೀನಿ ಸ್ನೇಹಿತರೆ. ಸ್ವಲ್ಪ ಅಜ್ವಾಯಿನು, ಹಾಗೇನೆ ಸೋಪ್ ಕಾಳು ಸ್ನೇಹಿತರೆ, ಚಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಆಯ್ತಲ್ಲ, ಈಗ ಲೋಟಕ್ಕೆ ಹಾಕೊಂಡ್ಬಿಡ್ತೀನಿ. ಸೋಸ್ಕೊಳ್ಳೋದಿಲ್ಲ ಏನಿಲ್ಲ, ಹಾಗೇನೆ ಹಾಕೊಂಡು ಕೊತ್ಕೊಂಡು ತಣ್ಣಗಾಗಿದ ನಂತರ ಸ್ವಲ್ಪ ಉಗುರು ಬಿಸಿ ಇದ್ದಾಗ ಸ್ವಲ್ಪ ನೀರು, ಬಿಸಿ ನೀರು, ಹಾಗೆಯೇ ಕಷಾಯ ಕುಡಿದು ನಂತರದಲ್ಲಿ
ಕಸ ಎಲ್ಲ ಮುಂಚೆನೆ ಹೊಡ್ಕೊಂಡಿರ್ತೀನಲ್ಲ, ನಂತರ ನೆಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಕೈಲಿ ಇದು ಮಾಡ್ತಾ ಇದ್ದೀನಿ. ಒಂದು ಕೈಲಿ ಒರೆಸ್ಕೊಂಬಂದ್ರೆ ಖಂಡಿತವಾಗ್ಲೂ ಸ್ವಚ್ಛ ಆಗಲ್ಲ ಸ್ನೇಹಿತರೆ, ಎರಡು ಕೈಲಿ ಮಾಡಿದ್ರೇನೆ ಚೆನ್ನಾಗಿರುವಂಥದ್ದು. ಆದ್ರೆ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ಹಾಗಾಗಿ ಒಂದು ಕೈಲಿ ಒರೆಸಿದ್ದೀನಿ ಅಷ್ಟೇನೆ. ನಂತರ ಬಂದು ಇಲ್ಲಿ ಒಂದು ಮುದ್ದಾದ ರಂಗೋಲಿ, ನನಗೆ ತುಂಬಾ ಇಷ್ಟ ಆಯ್ತು ಈ ರಂಗೋಲಿ ಬಂದ್ಬಿಟ್ಟು. ಹಾಗಾಗಿ ಇದನ್ನ ಹಾಕೊಂಡ್ಬಿಟ್ಟು ಕಲರ್ ಮಾಡ್ಬೇಕಂತ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಫಸ್ಟ್ಗೆನೆ ನನಗೆ ಅನ್ಕೊಂಡಿದ್ದೆ. ಹಾಗಾಗಿ ಈ ರಂಗೋಲಿ ಹಾಕುವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ 10 ನಿಮಿಷನ ಏನಾಗಿದೆ ಸ್ನೇಹಿತರೆ, ಒಂದು 15-20 ನಿಮಿಷ ಆಗಿರ್ಬೋದೇನೋ. ಆ ಟೈಮಲ್ಲಿ ಸ್ವಲ್ಪ ನನಗೆ ಒಬ್ಬೊಬ್ಳು ಬರೋದಕ್ಕೆ ಒಂದು ಇದು ಹೊರಗಡೆ, ಆದ್ರೂ ಪಕ್ಕದಲ್ಲೇ ಅವ್ರನ್ನು ಓನರ್ ಅಕ್ಕ ಎಲ್ಲ ಬೇಗ ಇದ್ದಿದ್ರಲ್ಲ ಅಮಾವಾಸ್ಯೆ ಪೂಜೆಗೆ, ಹಾಗಾಗಿ ಇದ್ರಲ್ಲ ಬಂದು ಹಾಕ್ತಾ ಇದ್ದೀನಿ. ಅವರೆಲ್ಲ ಕಸ ಗುಡಿಸಿ ನೀರು ಹಾಕ್ಬಿಡ್ತಾರೆ. ನನ್ನಷ್ಟಕ್ಕೆ ನಾನು ಬಂದು ರಂಗೋಲಿ ಹಾಕೋಬೇಕು ಬಾಕಿ ಇರುತ್ತೆ. ನನಗೆ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಕಲರ್ಸ್ ಎಲ್ಲ ಹಾಕ್ಬೇಕಂತ ಇಷ್ಟ. ಇನ್ನೊಂದಕ್ಕೆ ಅದೇ ರೀತಿಯಾಗಿ ಸ್ವಲ್ಪ ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಹಾಕೋಣ ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನೊಂದೇನಂದ್ರೆ ಅಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ದೀನಿ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ಒಂದು ಕೈಲಿ ರಂಗೋಲಿ ಹಾಕೊಂಡು ಮತ್ತೊಂದು ಕೈಲಿ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಏನು ಅನ್ಕೊಳ್ಬೇಡಿ. ಹಾಗೇನೆ ಎಲ್ಲ ಮನೆ ಮುಂದೆ ಪೈಪ್ ಲೈನ್ ಮಾಡೋದಕ್ಕೆ ನೀರಿತ್ತು, ಈ ರೀತಿಯಾಗಿ ತೆಗೆದುಬಿಟ್ಟಿದ್ದಾರೆ ಸ್ನೇಹಿತರೆ. ಆದ್ರೂ ಮನೆ ಮುಂದೆ ರಂಗೋಲಿ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಪುಟ್ಟದಾದ್ರೂ ಒಂದು ರಂಗೋಲಿ ನನಗೆ ಹಾಕ್ಬೇಕು ಇಷ್ಟ ಸ್ನೇಹಿತರೆ. ರಂಗೋಲಿ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು. ನಂತರ ಇಲ್ಲಿ ಬಂದು ರಂಗೋಲಿ ಹಾಕಿ ಬಂದೆ ಸ್ನಾನ ಮಾಡ್ತೀನಿ ಸ್ನೇಹಿತರೆ. ಸ್ನಾನ ಮಾಡ್ಕೊಂಡು ರಂಗೋಲಿ ಹಾಕೋದು ತುಂಬಾನೇ ಒಳ್ಳೇದು. ಆದ್ರೆ ಚಳಿ ಎಲ್ಲ ಆಗ್ತಾ ಇರುತ್ತೆ, ಸ್ವಲ್ಪ ನಮ್ಮ ಮೊದಲೇ ಚಳಿ ಎಲ್ಲ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ರಂಗೋಲಿ ಹಾಕ್ಬೇಕಂದ್ರೆ ಒಂದು ಅರ್ಧ ತಾಸರ ಬೇಕಾಗುತ್ತೆ ಸ್ನೇಹಿತರೆ. ನಾವು ಕಲರ್ಸ್ ಎಲ್ಲ ಮಾಡ್ತೀವಿ ಅಂದ್ರೆ ಒಂದು 20 ನಿಮಿಷ ಆದ್ರೂ ಟೈಮ್ ತಗೊಳುತ್ತೆ. ಹಾಗಾಗಿ ರಂಗೋಲಿ ಹಾಕಿ ಬಂದೆ, ಸ್ನಾನ ಮಾಡ್ಕೊಂಡು ಬಂದು ನನ್ನ ಸಿಂಪಲ್ ಇದೆ ಸ್ನೇಹಿತರೆ. ನಾನೇ ಹೆಚ್ಚಿಗೆ ಅದು ಪೌಡರ್ ಲಿಪ್ಸ್ಟಿಕ್ ಅದು ಇದು ಅಂತ ಏನಿಲ್ಲ, ಪಾನ್ಸ್ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಬಾಡಿ ಲೋಷನ್ ಎಲ್ಲ ಹಚ್ಕೊಂಡು, ಅದು ಅವಾಗ ಇವಾಗ ಚಳಿ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಕೈಯೆಲ್ಲ ಇದಾಗ್ತಾ ಇರುತ್ತಲ್ಲ, ಹಾಗಾಗಿ ಯಾವಾಗಲೂ ಹಚ್ಕೊಳ್ತೀನಿ. ಅದೆರಡೇನೆ ಸ್ನೇಹಿತರೆ. ನಂತರ ಬಂದಿಲ್ಲಿ ಇನ್ನು ಮುಂದಕ್ಕೆ ಧನುರ್ಮಾಸ ಪೂಜೆ ಪ್ರಾರಂಭ ಮಾಡ್ಬೇಕು. ಇಷ್ಟು ದಿನ ನನ್ನ ಡೇಟ್ ಇತ್ತು, ಪ್ರಾಬ್ಲಮ್ ಇಟ್ಕೊಂಡು ಮಾಡಿರಲಿಲ್ಲ. ಹಾಗಾಗಿ ಮುಂದಕ್ಕೆ ಪ್ರತಿದಿನ ಮಾಡ್ಬೇಕು, 15 ದಿನ ಮಾಡ್ಬೇಕನ್ನುವಂತ ನನ್ನ ಮನಸ್ಸಲ್ಲಿದೆ. ಹಾಗಾಗಿ ಅದಕ್ಕೆ ಅಕ್ಕಿ ಎಲ್ಲ ಹಾಕಿಟ್ಕೊಳ್ತೀನಿ. ಒಂದು ಬಟ್ಲಕ್ಕಿಗೆ ಒಂದು 2.5 ಇಂದ 3.5 ಬಟ್ಲಷ್ಟು, ಯಾವ್ದ್ರ ನೀವು ಬಟ್ಲೋ ಇಲ್ಲ ಪಾವೋ ಯಾವ್ದೆಲ್ಲ ಇದ್ರು ಮಾಡ್ಕೊಳ್ರಿ, ಅಷ್ಟು ಅಳತೆ ಹೆಸರು ಬೇಳೆ ಹೆಚ್ಚಿಗೆ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು 1 ಕಪ್ ಅಕ್ಕಿ ಹಾಕೊಂಡ್ಬಿಟ್ಟು ಅದಕ್ಕೆ 2.5 ಇಂದ 3, ಇನ್ನೊಂದು ಸ್ವಲ್ಪ 2.25 ಇತ್ತು ಹೆಸರು ಬೇಳೆ, ಅಷ್ಟನ್ನು ಹಾಕೊಂಡು ಪ್ರತಿದಿನ ಯಾರು ಹಾಕೊಳ್ಳೋದು ಅಂತ ಹೇಳಿ ಕಲ್ಸಿಟ್ಕೊಂಡಿದೀನಿ. ನೀವು ಅಕ್ಕಿ ಬೇಕು, ಇದೆಲ್ಲ ಮಿಶ್ರಣ ಸ್ವಲ್ಪ ಫ್ರೈ ಮಾಡ್ಕೊಳ್ತೀವಿ ಅಂದ್ರೆ ಹುರಿದು ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೇನೆ ಹಾಕೊಂಡಿದೀನಿ. ನಂತರ ಅದೆಲ್ಲ ಇಟ್ಬಿಟ್ಟು ಪೊಂಗಲ್ ರೆಡಿ ಆಗೋದಕ್ಕೆ ಇಟ್ಟು ನಂತರ ನಾನು ಪೂಜೆಗೆ ನಿಂತ್ಕೊಂಡ್ಬಿಟ್ರೆ ಸರಿ ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಇಟ್ಟು ನಂತರ ಇಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ನಾನು ಅಮಾವಾಸ್ಯೆ ಹುಣ್ಣಿಮೆಗೆ ಅಂತಂದ್ರೆ ಕಳಸ ಎಲ್ಲ ತೆಗಿಯೋದಿಲ್ಲ ಸ್ನೇಹಿತರೆ. ಶುಕ್ರವಾರ ಒಂದೇ ದಿನ ಕಳಸ ಪ್ರತಿಷ್ಠಾಪನೆ ಮಾಡಿದ್ರೆ ಇನ್ನು ನೆಕ್ಸ್ಟ್ ಶುಕ್ರವಾರಕ್ಕೆ ಗುರುವಾರ ಎಲ್ಲ ತೆಗೆದು ತೊಳೆದಿಟ್ಕೊಂಡು, ಆದ್ರೆ ದೇವ್ರ ಮನೆ ಮಾತ್ರ ದೀಪ ಎಲ್ಲ ಪ್ರತಿದಿನ ತೊಳ್ಕೊಳ್ತೀನಿ. ಹಾಗೇನೆ ರಂಗೋಲಿದು ಎಲ್ಲದನ್ನು ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀನಲ್ಲ, ಅದೆಲ್ಲ ತೆಗೆದುಕೊಂಡು ಕ್ಲೀನಾಗಿ ಒರೆಸ್ಕೊಂಡು ತೊಳೆದು ಇಟ್ಕೊಂಡು ಪೂಜೆ ಮಾಡುವಂಥದ್ದು. ಅಮಾವಾಸ್ಯೆ ದಿನ ಇನ್ನು ಉಳಿದಿದ್ದೆಲ್ಲ ತೊಳ್ಕೊಳ್ತೀನಿ. ಆದ್ರೆ ಕಳಸ ಮಾತ್ರ ನಾನೇನು ಇದು ಮಾಡಕ್ ಹೋಗಿರಲ್ಲ. ಅದೆಲ್ಲ ರೆಡಿ ಮಾಡ್ಕೊಂಡು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಹೊರಗಡೆ ಬಂದು ಹೂವು ತಗೊಂಡೋಗೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇವತ್ತಂತೂ ಎಷ್ಟೊಂದು ಹೂವಾಗಿತ್ತು ಅಂದ್ರೆ ತುಂಬಾ ಹೂವಾಗಿತ್ತು ಸ್ನೇಹಿತರೆ. ಇದು ಬಂದ್ಬಿಟ್ಟು ಒಂದು 3 ಹೂವಾಗಿತ್ತು, ಅದು ಒಂದು 8 ರಿಂದ 9 ಹೂವು ಏನಾಗಿತ್ತು. ಈ ಕಡೆ ಇನ್ನೊಂದು ಪುಟ್ಟ ಗಿಡ ಇದೆ, ಅದು ಒಂದು 16 ಹೂವು ಬಿಟ್ಟಿತ್ತು ಸ್ನೇಹಿತರೆ. ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಹಾಗೇನೆ ಸ್ವಲ್ಪ ಬೆಳಕುನು ಆಗಿತ್ತು ಸ್ನೇಹಿತರೆ. ಸ್ವಲ್ಪ ಕತ್ಲಿಗೆ ಬರೋದ್ ಬೇಡ ಅಂತ ಹೇಳಿ ಬೆಳಕಾಗಿದ್ದಾಗನೆ ಬಂದಿದ್ದೀನಿ. ನೋಡಿ, ಈ ಗಿಡದಲ್ಲಿ ಒಂದು 16 ಹೂವು ಆಗಿತ್ತು ಸ್ನೇಹಿತರೆ. ನಾನು ಅಮಾವಾಸ್ಯೆ ಇದ್ದಿದ್ರಿಂದ ನಾವಿಗೆ ಸಾಕದು, ನನಗೆ ಒಂದು 5 ರಿಂದ 1/2 ದಾಸವಾಳದ ಹೂವು ಆಗ್ಬಿಟ್ರೆ ನನಗೆ ಸಾಕು ಸ್ನೇಹಿತರೆ. ಪ್ರತಿದಿನ ನನಗೆ ಅಷ್ಟು ಸಿಕ್ಕಿದ್ರು ಸಾಕು. ಹಾಗೇನೆ ಸ್ವಲ್ಪ ಕರಿಕೆ ಪತ್ರೆ ಹಾಗೇನೆ ಒಂದು 2 ಹೆಸರು ಕರಿಬೇವು ಎಲ್ಲ ತಗೊಂಡು ಬಂದೆ. ನೋಡಿ, ಈಗಿನ ಸೂರ್ಯೋದಯ ಆಗ್ತಾ ಇದೆ ಸ್ನೇಹಿತರೆ. ಅಷ್ಟೊತ್ತಿಗೆ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕರೆಕ್ಟ್ ಟೈಮಿಗೆ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಮೊದ್ಲಿಗೆ ನೋಡಿ ಗರಿಕೆ ಪತ್ರೆ ಗಣಪತಿ ಇಟ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ಬುಧವಾರ ಏರಿಸ್ತಾ ಇದ್ದೆ ಸ್ನೇಹಿತರೆ. ಇತ್ತೀಚೆಗೆ ಸ್ವಲ್ಪ ನಮ್ಮ ಯಜಮಾನ್ರು ಏನ್ ಮಾಡ್ತಾರೆ, ಗರಿಕೆ ಪತ್ರೆ ಒಂದು ಕುಂಡ್ಲದೊಳಗೆ ಪಾಟೊಳಗೆ ಬೆಳೆಸಿದೀನಿ ಅದಕ್ಕಂತಾನೆ. ಅವ್ರೇನ್ ಮಾಡ್ತಾರೆ, ಹೆಚ್ಚಿಗೆ ಆಗಿದ್ದಾಗ ಏನ್ ಮಾಡ್ತಾರೆ, ಎಲ್ಲ ತೆಗ್ದು ಹಾಕ್ಬಿಡ್ತಾರೆ ಮೇಲೆ. ಪ್ರತಿದಿನ ಹೂವು ತಗೊಂಡ್ ಬರಕ್ ಹೋಗಿದ್ದಾಗ ಎಲ್ಲ ಕೆಳಗಿದಾಗಿದೆ ಅಂತ ಹೇಳಿ. ಆದ್ರೆ ನಾನು ಇವಾಗ
ಏನಂದ್ರೆ ಸ್ವಲ್ಪ ಈಗ ರಜದ ಟೈಮ್ ಏನಾದ್ರು ಇದ್ದಾಗ ಅವಾಗ ಏರ್ಸಿರಲ್ಲ, ಅದು ಜಾಸ್ತಿ ಹರಡ್ಕೊಂಡಿರುತ್ತಲ್ಲ ಅವಾಗ ತೆಗ್ದಾಕ್ಬಿಡ್ತಾರೆ. ಮತ್ತೆ ಅದು ಇನ್ ಚಿಗುರು ಬರೋ ಅಷ್ಟ್ರಲ್ಲಿ ಮತ್ತೆ ತಡ ಆಗ್ಬಿಡುತ್ತೆ ಸ್ನೇಹಿತರೆ. ಈ ರೀತಿ ಇದ್ದಾಗ ತಗೊಂಡ್ ಬಂದು ಇಡ್ತಾ ಇರ್ತೀನಿ. ಸಂಕಷ್ಟಹರ ಚತುರ್ಥಿಗಂತೂ ಬೇಕೇ ಬೇಕಲ್ಲ, ಹಾಗಾಗಿ ಬೆಳೆಸಿದಂತದ್ದು. ಇನ್ನ ಹೂಗಳೆಲ್ಲ ಮೊಗ್ಗಿದೆ ನೋಡಿ, ಅರಳಿಲ್ಲ, ಅದು ಎಷ್ಟು ಕಾಣಿಸ್ತಾನೆ ಇಲ್ಲ. ನಂತರ ಸೇವಂತಿಗೆ ಹೂವೆಲ್ಲ ತಗೊಂಡ್ ಬಂದಿದ್ದಿತ್ತಲ್ಲ, ಅದನ್ನೆಲ್ಲ ಇಟ್ಕೊಳ್ತಾ ಇದೀನಿ ನೋಡಿ. ಈಗ ಒಂದು ಅಂದ ಚಂದ ಬಂತಂತಾನೆ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಖುಷಿ ಸ್ನೇಹಿತರೆ. ಈ ರೀತಿಯಾಗಿ ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದ್ರಲ್ಲೂ ಈ ಧನುರ್ಮಾಸದಲ್ಲಿ ಬೆಳಿಗ್ಗೆ ಪೂಜೆ ಮಾಡೋದು ಒಂದು ಮನ್ಸಿಗೆ ತುಂಬಾನೇ ಖುಷಿ, ನೆಮ್ಮದಿ, ಒಂದು ಒಳ್ಳೇದು ಸ್ನೇಹಿತರೆ. ಒಳ್ಳೇದಾಗ್ಬೇಕಂದ್ರೆ ಖಂಡಿತವಾಗ್ಲೂನು ಕಷ್ಟ ಪಡ್ಲೇಬೇಕು. 15 ದಿನ ನಮ್ಮ ಯಜಮಾನ್ರು ಮಾಡಿದ್ರು. ಈಗ 15 ದಿನ ನಾನ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ನೋಡೋಣ ಭಗವಂತನ ಆಶೀರ್ವಾದ ಯಾವ ರೀತಿ ಬರುತ್ತೆ ಏನೋ ಅಂತ ಅನ್ನೋದು. ಒಳ್ಳೇದಾದ್ರೆ ಸಾಕು ಸ್ನೇಹಿತರೆ. ಅಷ್ಟ್ರಲ್ಲಿ ನನ್ ಪೂಜೆ ಎಲ್ಲ ರೆಡಿ, ಇದು ಆಗೋಷ್ಟ್ರಲ್ಲಿ ಪೊಂಗಲ್ ಎಲ್ಲ ರೆಡಿ ಆಗಿತ್ತು. ನೈವೇದ್ಯಕ್ಕೆ ಇಟ್ಕೊಳ್ತಾ ಇದೀನಿ ಸ್ನೇಹಿತರೆ. ಇಟ್ಬಿಟ್ಟು ದೀಪ ಎಲ್ಲ ಇದು ಮಾಡಿ ನಂತರ ನೈವೇದ್ಯ ಇಟ್ಟು ತೆಂಗಿನಕಾಯಿ ಹೊಡ್ಕೊಂಡು ಪೂಜೆ ಮಾಡುವಂತದ್ದು ಸ್ನೇಹಿತರೆ. ತುಂಬಾನೇ ಖುಷಿ ಅಂದ್ರೆ ಖುಷಿ ಆಯ್ತು. ಒಟ್ಟಾರೆ ಬೇಗನೆ ಸ್ವಲ್ಪ ಸೂರ್ಯೋದಯ ಆಗೋಷ್ಟರಲ್ಲಿ ಆ ಟೈಮಿಗೆ ಆದ್ರೂನು ಒಳ್ಳೇದೇನೆ ಸ್ನೇಹಿತರೆ. ನಂತರದಲ್ಲಿ ನಾವೆಲ್ಲ ಇದನ್ನ ಮಾಡ್ಬಾರ್ದು. ಬೆಳಗಿನ ಪೂಜೆ ಅಂತ ಅಂದಾಗ 6:30ವರೆಗೂ ನಡೆಯುತ್ತೆ ಸ್ನೇಹಿತರೆ, ಮಾಡ್ಬೋದೇನಿಲ್ಲ. ಸೂರ್ಯೋದಯ ಇವಾಗೆಲ್ಲ ತಡ ಆಗುತ್ತೆ ಸ್ವಲ್ಪ, ಸೂರ್ಯೋದಯ ಆಗೋಷ್ಟರಲ್ಲಿ ಅಷ್ಟ್ರಲ್ಲಿ ಮಾಡಿದ್ರುನು ನಡೆಯುತ್ತೆ ಸ್ನೇಹಿತರೆ. ಇಲ್ಲಿ ತೆಂಗಿನಕಾಯನ್ನ ಎಲ್ಲ ಹೊಡ್ಕೊಳ್ತಿದೀನಿ ಸ್ನೇಹಿತರೆ. ಅಮಾವಾಸ್ಯೆ, ಹುಣ್ಣಿಮೆ, ಹಾಗೇನೆ ಬೇರೆ ನಾವು ಮಂಗಳವಾರ ದಿನ ಆಗ್ಬೋದು, ಶುಕ್ರವಾರ ದಿನ ಆಗ್ಬೋದು, ಇನ್ನೇನ್ ಮನೆಗೆ ತೆಂಗಿನಕಾಯಿ ಹೊಡೆದಿದ್ ಮನೆಗೆ ಉಪಯೋಗಿಸ್ಕೊಳ್ತೀವಲ್ವಾ. ಹಾಗಾಗಿ ಖಂಡಿತ ಇದನ್ನೆಲ್ಲ ಫಾಲೋ ಮಾಡ್ಕೊಂಡ್ಬರ್ರಿ. ಚಿಕ್ಕ ಪುಟ್ಟ ವಿಷಯಗಳು, ಆದ್ರೆ ನಮಗೆ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ಇದು ಮಾಡ್ತಿರ್ತೀವಿ ಸ್ನೇಹಿತರೆ. ನಾವೊಂದು ಒಂದು ಒಳ್ಳೆ ನಂಬಿಕೆ, ಒಂದು ಒಳ್ಳೆ ಮನ್ಸಿಂದ ನಮಗೆ ಇದರಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅನ್ಕೊಂಡ್ ಮಾಡಿದ್ರೆ ಖಂಡಿತವಾಗ್ಲೂನು ಒಳ್ಳೇದಾಗೆ ಆಗುತ್ತೆ ಸ್ನೇಹಿತರೆ. ಅದನ್ನ ನಾವು ನಂಬಿಕೆ ಇಟ್ಟು ಮಾಡಿದಾಗ ಮಾತ್ರ ಸ್ನೇಹಿತರೆ. ಇವತ್ತಿನ ಪೂಜೆ ಸ್ನೇಹಿತರೆ ಎಳ್ಳಮಾಸೆ ಆಗಿನೇ ಧನುರ್ಮಾಸದ ಅಂದ್ರೆ ನಾನ್ ಪೂಜೆ ಮಾಡಿದ್ ಮೊದಲನೇ ದಿನ ಸ್ನೇಹಿತರೆ. ಅವತ್ತೆಲ್ಲ ಯಜಮಾನ್ರು ಮಾಡ್ತಿದ್ರು, ಅವ್ರಿಗೆ ಏನೆಲ್ಲ ಬೇಕೋ ಅದನ್ನ ಇದು ಮಾಡ್ಕೊಡ್ತಾ ಇದ್ದೆ. ಈಗ ಬಂದ್ಬಿಟ್ಟು ಇವತ್ತಿಂದ ಪ್ರಾರಂಭ ಮಾಡಿದೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ಭಗವಂತನ ಆಶೀರ್ವಾದ ಇರ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನುರ್ಮಾಸ ಅಲ್ದೇನೆ ಪ್ರತಿದಿನಾನು ನನಗೆ ಇದೇ ರೀತಿಯಾಗಿ ಪೂಜೆ ಮಾಡುವಂತ ಒಂದು ಭಾಗ್ಯ, ಆಶೀರ್ವಾದ ಒಂದ್ ಇದನ್ನ ಕೊಡಪ್ಪ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಏನಂದ್ರೆ ಬೆಳಿಗ್ಗೆ ಟೈಮ್ ಪೂಜೆ ಮಾಡ್ತಾ ಇದ್ದಾಗ ತುಂಬಾ ಖುಷಿಯಾಗಿರುತ್ತೆ ಸ್ನೇಹಿತರೆ. ಅದ್ರಲ್ಲೂ ಬಿಸಿ ಬಿಸಿ ನೀರು, ಸ್ವಲ್ಪ ಸ್ನಾನ ತಲೆಗೆಲ್ಲ ಸ್ನಾನ ಮಾಡ್ಕೊಂಡ್ ಬಂದು ಮಾಡ್ತಾ ಇದ್ದಾಗ ಎಷ್ಟು ಅದು ಅನುಭವಿಸಿ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ. ನಂತರ ಇಲ್ಲಿ ಯಾಕೆ ನಾನು ಮ್ಯೂಟ್ ಮಾಡಿದೀನಿ ಅಂದ್ರೆ, ನಾನು ಪೂಜೆ ಮಾಡೋ ಟೈಮಿಗೆಲ್ಲ ಇದು ವಿಷ್ಣು ಸಹಸ್ರನಾಮ, ಹಾಗೇನೆ ಗಣಪತಿದು ಈ ತರ ಎಲ್ಲ ಇದನ್ನ ಹಾಕೊಂಡಿರ್ತೀನಿ ಸ್ನೇಹಿತರೆ. ಹಾಗಾಗಿ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತಂತ ನಾನು ಮ್ಯೂಟ್ ಮಾಡಿದೀನಿ. ಇಲ್ಲ ಅಂದ್ರೆ ಹಾಗೇನೆ ಇದು ಮಾಡ್ತಾ ಇದ್ದೆ ಸ್ನೇಹಿತರೆ. ನಂತರ ಕರ್ಪೂರದ ಆರತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟನ ಮಾಡಿ ಸಾಕು. ನೀವು ಸ್ವಲ್ಪ ಪ್ರತಿದಿನ ಪೂಜೆಗೆ ಹೀಗೇ ಮಾಡ್ಬೇಕಂತ ಏನಿಲ್ಲ ಸ್ನೇಹಿತರೆ. ದೀಪ ಒಂದು ತೊಳ್ಕೊಳ್ಳಿ, ಪ್ರತಿದಿನ ತೊಳ್ಕೊಂಡ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ನಮ್ಮನೆ ಒಂದು ಒಳ್ಳೇದಾಗ್ಬೇಕು, ನಮ್ಮ ಯಜಮಾನ್ರು, ಮಕ್ಳು, ನಮ್ ಕುಟುಂಬ, ನಮ್ ಸಂಸಾರಕ್ಕೆ ಒಂದು ಒಳ್ಳೇದಾಗ್ಬೇಕಂತಂದ್ರೆ ಖಂಡಿತವಾಗ್ಲು ಈ ತರದ್ದು ಫಾಲೋ ಮಾಡಿ. ಚಿಕ್ಕ ಪುಟ್ಟದು ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ತೀನಿ ಸ್ನೇಹಿತರೆ. ಇದ್ರಿಂದ ನನಗೆ ಯಾರಿಗೂ ನನ್ನ ವಿಡಿಯೋದಿಂದ ಯಾರಿಗೂ ಉಪಯೋಗ ಇಲ್ಲ ಉಪಯೋಗ ಆಗಿದೆ ಏನು ಅನ್ನೋದು ತುಂಬಾ ಮಾತುಗಳು ಕೇಳಿ ಬಂದಿದೆ. ಅದನ್ನೆಲ್ಲ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನನ್ಗೂ ಹೇಳ್ಕೊಳ್ಬೇಕಂತ ತುಂಬಾನೇ ಖುಷಿ ಇದೆ ನಿಮ್ ಜೊತೆಗೆಲ್ಲ. ಹಾಗಾಗಿ ನಿಮ್ಗೆ ಅನ್ಕೊಳ್ಬೋದು, ಸವಿತಾ ಬಂದ್ಬಿಟ್ಟು ಬರೇ ಪೂಜೆನೇ ಅಂತ ಇದು ಮಾಡ್ತಾ ಇರ್ತಾರಪ್ಪ ಅಂತ. ಪೂಜೆನೇ ಇಲ್ಲ ಸ್ನೇಹಿತರೆ, ಪ್ರತಿಯೊಂದು ಎಲ್ಲದನ್ನು ಮಾಡ್ಬೇಕು. ಇದು ಪೂಜೆ ಮಾಡಿದ ತಕ್ಷಣ ಎಲ್ಲ ಬರುತ್ತಾ ಅಂದ್ರೆ ಯಾವ್ದೋ ಒಂದ್ ಮೂಲದಿಂದ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ. ನೀವು ಮನೆಯಲ್ಲೇ ನಿಮಗ್ ಫಸ್ಟ್ ಈಗ ಎಲ್ಲ ಈ ಅಮಾಸೆ ಹುಣ್ಣಿಮೆಗೆಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳಿ. ಶುಕ್ರವಾರ ಎಲ್ಲ ತುಂಬಾನೇ ಒಳ್ಳೇದು. ನಾವು ಪೂಜೆ ಮಾಡೋದ್ರಿಂದನೇ ಎಲ್ಲ ಬರುತ್ತೆ ಅನ್ನೋ ಅಂತದ್ದು. ಸುಮ್ನೆ ಪೂಜೆ ಮಾಡ್ಕೊಂಡ್ ಕೂತ್ಕೊಂಡ್ರೆ ಬರುತ್ತಾ ಅಂತಂದ್ರೆ ಖಂಡಿತವಾಗ್ಲೂನು ಹಾಗೇನಿಲ್ಲ ಸ್ನೇಹಿತರೆ. ನಾವು ಮನೆಯಲ್ಲಿ ಹೆಣ್ಮಕ್ಳು ಬಂದ್ಬಿಟ್ಟು ಈ ರೀತಿಯಾಗಿ ಇದ್ದಾಗ ನಮ್ಮ ಯಜಮಾನ್ರು ಮಕ್ಳುಗಳ್ಗೆಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವರಿಗೆ ನನ್ನ ಹೆಂಡತಿ ಈ ರೀತಿ ಮಾಡ್ತಾ ಇದ್ದಾಳಪ್ಪ, ಚೆನ್ನಾಗಿರ್ಬೇಕು ಅನ್ನೋದು ಭಾವನೆ ಅವರಲ್ಲೇ ಮೂಡುತ್ತೆ. ಅದು ಏನೋ ಒಂದು ಬದಲಾವಣೆ ಒಂದು ಭಗವಂತ ಕೊಟ್ಟೇ ಕೊಡ್ತಾನೆ. ಯಾವ್ದೋ ಒಂದ್ ಇದ್ರಲ್ಲಿ ನಿಜವಾಗ್ಲೂ ನೀವು ಆತರ
ಮಾಡಿ ಅನುಭವಿಸ್ಬೇಕು ಸ್ನೇಹಿತರೆ, ಸುಮ್ನೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದನ್ನ ಹೇಳ್ಕೊಳ್ತೀನಿ. ಹಾಗಾಗಿ ಖಂಡಿತವಾಗ್ಲೂ ನಾವು ಅವ್ರು ಒಂದ್ ಇದನ್ನ ಮಾಡ್ತಾ ಇದಾರೆ ಅಂದಾಗ ನಾವು ಒಂದ್ ರೀತಿ ಮಾಡಿದಾಗ ಖಂಡಿತವಾಗ್ಲೂ ಅದರಿಂದ ಒಳ್ಳೇದಂತೂ ಹಾಗೆ ಆಗುತ್ತೆ ಸ್ನೇಹಿತರೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನು ಕೇಳ್ಕೊಳ್ತೀನಿ. ಹಾಗೇನೆ ಇಲ್ಲಿ ಒಂದು ಹೊಸ್ತಿಲ್ಗೆಲ್ಲ ಪೂಜೆ ಮಾಡಿದಿತ್ತಲ್ಲ, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಹಾಗೇನೆ ಈ ರೀತಿಯಾಗೆಲ್ಲ ಇತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ನಿಮ್ಮದಾದ ಒಂದು ಲೈಕ್ ಇರ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.